ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಸಂಡೇ ಇವತ್ತು ಏನೇನೆಲ್ಲ ಆಗುತ್ತೆ ಮನೆಯಲ್ಲಿ, ಇವತ್ತು ಡೇ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಕಾಲೇನು ತೊಳ್ಕೊಳೋದು ಬೇಡ ಬಾಮ್ಮ, ಯಾವ ಇದ್ದಾಗ ಮಾತ್ರ ಬಾ. ಓಡ್ ಬಂದ್ಬಿಡ್ಬೇಕಾ ಇಲ್ಲಿ ಜುಜು, ಬಾ ಬೇಡ ಬಾ ಬಾಯ್ ಸುಜು. ಇವತ್ತೇನು ಕಾಲು ತೊಳ್ಕೊಳೋದು ಬೇಡ ಬಾಮ್ಮ, ಬಾ ಓಡ್ ಬಾ, ಬಂದ್ಬಿಡ್ಬೇಕ. ಇಲ್ಲಿ ನೋಡಿಲಿ, ಬಾ ಒಳಕ್ಕೆ ಬಾ, ಬೇಗ ಬಾ, ನಡಿ ಒಳಕ್ಕೆ, ನಡಿಯೇ ಒಳಕ್ಕೆ, ನಡಿ ಒಳಗೆ. ಇವಾಗ ಟಿಫನಿಗೆ ರೊಟ್ಟಿ. ಏನು ರೊಟ್ಟಿ ಅಂತ ಇದೆ? ಇದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ರಾಗಿ ರೊಟ್ಟಿ. ಒಂಚೂರು ಮೊಸರು ಎಲ್ಲ ಕಲಿಸಿದ್ವಿ. ರಾಗಿ ರೊಟ್ಟಿ ಬೇಕೇನೆ ಸುಸು? ಮಾತ್ರ ತಿಂದಿಲ್ಲ ರಾತ್ರಿ ಒಳಗೆ? ತಿಂದಿಲ್ಲ. ಇದಾಗೈತಲ್ಲ, ಇವಾಗ ರೊಟ್ಟಿ, ರಾಗಿ ರೊಟ್ಟಿ ಮತ್ತು ಟೊಮ್ಯಾಟೊ ಗೊಜ್ಜು ಟಿಫನಿಗೆ. ಇದನ್ನು ತಿಂದ್ಬಿಟ್ಟು ಮಟನ್ ಬೇರೆ ತೊಗೊಂಬಂದಿದ್ದಾರೆ, ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊಬೇಕು. ಇವಾಗಿಲ್ಲಿ ಮಟನ್ ವಾಶ್ ಮಾಡ್ಕೋಬೇಕು. ಬಟ್ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈರುಳ್ಳಿ ಒಗ್ಗರಣೆಗೆ, ಇದು ಕಾಯಿ ರುಬ್ಬಕ್ಕೆ, ಮತ್ತು ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಕೊತ್ತಂಬರಿ, ಪುದೀನ ಇದೆಲ್ಲ ರುಬ್ಬಕ್ಕೆ. ಇದು ಚಿಲ್ಲಿ ಪೌಡರ್ ಎಷ್ಟು? 2.5 ಸ್ಪೂನ್ ಚಿಲ್ಲಿ ಪೌಡರು. ಇದು ಧನಿಯಾ ಪೌಡರು 1 2 3 ಸ್ಪೂನ್ ಧನಿಯಾ ಪೌಡರ್. ಇವಾಗ ಫಸ್ಟು ಕಾಯಿ ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ. ಇದೊಂಚೂರು ರುಬ್ಬಾದ್ಮೇಲೆ ಆಮೇಲೆ ಬೇರೆ ಸಾಮಾನು ಹಾಕ್ಕೊಳೋದು. ಇವಾಗ ಇದು ಕಾಯಿ ಸ್ವಲ್ಪ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಿಕ್ಕಿದ್ದು ರುಬ್ಬಿದ ಐಟಮ್ ಹಾಕ್ಕೊಬೇಕು. ಕೊತ್ತಂಬರಿ, ಪುದೀನ, ಈರುಳ್ಳಿ, ಬೆಳ್ಳುಳ್ಳಿ, ಇಲ್ಲಿ ಶುಂಠಿ ಮತ್ತು ಚಕ್ಕೆ, ಲವಂಗ ಇದಿಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಒಂಚೂರು ನೀರು ಹಾಕ್ಕೊಂಡು ರುಬ್ಕೊಂಡಲ್ಲ, ಕಾಯಿನ ಹೊಡ್ಕೊಂಡೆ. ಇವಾಗ ಇದೊಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿದ್ದೀವಲ್ವ, ಮಸಾಲೆ ಅಂದರೆ ಕೊತ್ತಂಬರಿ, ಪುದೀನ ಎಲ್ಲ ಹಾಕಿ ರುಬ್ಕೊಂಡಿದ್ದೀನಿ. ಇವಾಗ ಇನ್ನೊಂಚೂರು ಕಡಲೆ ಮತ್ತು ಈ ಪೌಡರ್, ಚಿಲ್ಲಿ ಪೌಡರು, ಇದನ್ನು ಹಾಕ್ಕೊಂಡು ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಇದಕ್ಕೊಂಚೂರು ಇವಾಗಲೇ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ. ಇಲ್ಲಿ ಮಟನ್ನು ಎಲ್ಲ ವಾಶ್ ಆಗಿದೆ. ಇವಾಗ ಒಗ್ಗರಣೆ ಹಾಕ್ಕೊಳೋದು. ಸ್ವಲ್ಪ ಎಣ್ಣೆ ಒಗ್ಗರಣೆಗೆ. ಇವಾಗ ಒಗ್ಗರಣೆಗೆ ಈರುಳ್ಳಿ, 1 ಈರುಳ್ಳಿ ಹಾಕ್ಕೊಂಡಿರೋದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು ಈರುಳ್ಳಿ ಅಲ್ಲ, 2 ಈರುಳ್ಳಿ, ಸಾರಿ ಮಿಸ್ಟೇಕ್ ಆಗೋಯಿತು. 2 ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇವಾಗ ಇದಕ್ಕೆ ಮಟನ್ನು ಪೀಸಸ್ ಹಾಕ್ತಾ ಇರೋದು. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕ್ಬೇಕಲ್ಲ.
ಇದಕ್ಕೆ ಇವಾಗ ಒಂದು ಸ್ವಲ್ಪ ಅರಿಶಿನ ಪೌಡರು ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ತನಕನೂ ಅದನ್ನು ಬಾಡಿಸ್ಕೋಬಾರ್ದು, ನೀರು ಇಂಬ್ರ ತನಕನೂ ಏನು ಮಾಡ್ಕೋಬೇಕು, ಕಲ್ಲುಪ್ಪು ಕುಲುಕ್ಸ್ತಾ ಇರಬೇಕು. ತೋರಿಸ್ತೀನಿ ಹೆಂಗೆ ಇದು ಮಾಡೋದು ಅಂತ ಹೇಳ್ರಿ. ಇವಾಗ ಕಲ್ಲುಪ್ಪು, ಇದಕ್ಕೆ ಇವಾಗ ಸೌಟ್ ಹಾಕ್ಬಾರ್ದು, ಈ ಥರ ಕುಲುಕ್ಸ್ತಾ ಇರಬೇಕು ನೀರು ಇಂಬ್ರ ತನಕ. ನೀರು ಸೌಟೆ ಹಾಕ್ಬಾರ್ದು. ಇದು ನೀರೆಲ್ಲ ಸುಂಡಾದ್ಮೇಲೆ ಮಸಾಲೆ ಹಾಕೋದು, ಅಲ್ಲಿ ತನಕ ಇದು ಕುಲುಕ್ಸ್ಕೊಂಡು ಇದು ಮಾಡಬೇಕು, ಸೌಟ್ ಹಾಕ್ಬಾರ್ದು. ಇವಾಗ ಇದಕ್ಕೆ ರುಬ್ಬಿರೋ ಮಸಾಲೆ ಹಾಕೋಬೇಕು. ಇವಾಗ ಜಾರ್ಗೆ ಒಂಚೂರು ನೀರು ಮಿಕ್ಸ್ ಮಾಡಿಕೊಂಡು ಇವಾಗ ಒಂದ್ಸಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಷ್ಟು ಗಟ್ಟಿ ಬೇಕು ತೆಳಕ್ ಬೇಕೋ ನೀರು ನೋಡ್ಕೊಂಡು ಹಾಕ್ಕೊಂಡು ಕುಕ್ಕರ್ ಮುಚ್ಕೊಳೋದು. ತೆಳ್ಳಕ್ಕೆ ಐತೆ ಅನ್ಸುತ್ತೆ. ಅದು ಕೂಗಾದ್ಮೇಲೆ ಮತ್ತೆ ಗಟ್ಟಿ ಬರ್ತದೆ. ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎಷ್ಟು ವಿಜಿಲು? ಒಂದು 4-5 ವಿಜಿಲ ಬೇಕಾಗುತ್ತೆ. ಎಳೆ ಮಟನ್ ಅಂತೆ, ಎಳೆ ಮಟನ್ 4 ಅಥವಾ 5 ವಿಜಿಲು. ಇವಾಗ ಕುಕ್ಕರ್ ಆರೈತೆ, ಸಾಂಬಾರು ರೆಡಿ ಆಗೈತೆ. ಒಂದ್ಸಲ ತಿರ್ಗಿಸ್ಬಿಡ್ಬೇಕಾಯ್ತು. ಸಾಂಬಾರು ರೆಡಿ. ಸೂಜು ಬೈಲ್ ನಿಂಗು ಆಗ್ತಾರೆ. ಬೈಲಿ ಸೂಜು ಬೈಲಿ, ಅಲ್ಲಡಲ್ಲಿ ಈಸ್ಕೊ ಬೈಲಿ. ಇಲ್ಲಿ ಹೆಂಗೈತಪ್ಪ? ಸಖತ್ತಾಗೈತಂತೆ, ಬಾಯಿಸ್ಕೊ ಬಾ. ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮಧ್ಯಾಹ್ನದ ಊಟ. ನಾನು ಆ್ಯಕ್ಚುಲಿ ಮಟನ್ ಸಾಂಬಾರು ತಿನ್ನಲ್ಲ, ಮಟನ್ನು ಅದೆರಡು ಪೀಸ್ ಹಾಕ್ಕೊಂಡಿದ್ದೀನಿ. ನೋಡೋಣ. ಸೌತೆಕಾಯಿ, ಈರುಳ್ಳಿ, ಅನ್ನ ಸಾಂಬಾರು. ಸೊ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನನ್ನ ರುಟೀನ್ ಏನಿರುತ್ತೆ ಅಂತೇಳಿ ತೋರಿಸ್ತೀನಿ. ಇವಾಗ ನಾನು ಲಾಸ್ಟ್ ಒಂದು ವೀಡಿಯೋನಲ್ಲಿ ನಾನು ಕಾಟನ್ ಸೀರೆಸ್ ಎಲ್ಲ ತೋರಿಸಿದ್ದೆ. ಆ್ಯಂಡ್ ಅದಕ್ಕೆ ನಾನು ಬ್ಲೌಸಸ್ನೆಲ್ಲನೂ ಆರ್ಡ್ರ್ ಮಾಡ್ಕೊತೀನಿ ರೆಡಿಮೇಡ್ ಅಂತ ಹೇಳಿದ್ನಲ್ವ. ಸೊ ಇವಾಗ ಕೆಲವೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಒಂದಷ್ಟು ಬ್ಲೌಸಸ್ ಬಂದಿದೆ ನೋಡಿ. ಸೊ 1 by 1 ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಸ್ಯಾರಿ ಬಂದು ಇದು ವೈಟ್ ಕಲರ್ ಕಾಟನ್ ಸ್ಯಾರಿ. ಇದಕ್ಕೆ ನಾನು ಬ್ಲೌಸ್ ತೊಗೊಂಡಿರೋದು ತೋರಿಸ್ತೀನಿ. ಈ ಥರ ಸ್ಲೀವ್ಲೆಸ್ ಬ್ಲೌಸ್ ಇದು. ಅದು ರಿಮೂವ್ ಮಾಡ್ತೀನಿ ನೋಡಿ. ಈ ಥರ ಬ್ಲೌಸ್ ಬಂದಿದೆ. ಇದಕ್ಕೆ ಅಂತಲ್ಲ, ಬೇರೆ ಯಾವ್ದಾದ್ರು ವೈಟ್ ಕಾಂಬಿನೇಷನ್ ಸ್ಯಾರೀಸಿಗೆ ಮ್ಯಾಚ್ ಮಾಡ್ಕೊಬೋದು ಅಂತ ತೊಗೊಂಡೆ. ಬಟ್ ಇದು ಕಪ್ಸ್ ಜೊತೆ ಬರುತ್ತೆ. ಇದನ್ನು ರಿಮೂವ್ ಮಾಡಿಸ್ಬಿಟ್ಟು ಆಲ್ಟ್ರ್ ಮಾಡಿಸ್ಬೇಕು. ಸೊ ಬ್ಲೌಸ್ ಈ ಥರ ಬರುತ್ತೆ. ಸೊ ಇದು ಬಂದು ಫಸ್ಟ್ ಪೇರು. ನಾನು ನೆಕ್ಸ್ಟ್ ತೋರಿಸ್ತೀನಿ ಇವಾಗ. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಯಾರಿ ಬಂದು ಈ ಸ್ಯಾರಿ. ಈ ಸ್ಯಾರಿಗೆ ನಾನು ತೊಗೊಂಡಿದ್ದು ಸೇಮ್ ವೈಟ್ ಕಲರ್ ಬ್ಲೌಸ್ ತೋರಿಸೋದ್ನಲ್ಲ, ಅದೇ ಥರನೇ ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಕೂಡ ಬೇರೆ ಸ್ಯಾರೀಸ್ಗೂ ಕೂಡ ಮ್ಯಾಚ್ ಮಾಡ್ಕೊಬೋದು. ಇದು ಕೂಡ ಕಪ್ಸ್ ಕೊಟ್ಟಿದ್ದಾರಲ್ಲ, ಇದು ರಿಮೂವ್ ಮಾಡಿಸ್ಬಿಟ್ಟು ಆಲ್ಟ್ರ್ ಮಾಡಿಸೋದು ಚೆನ್ನಾಗಿರುತ್ತೆ ನೋಡಿ. ಸೊ ಈ ಸ್ಯಾರಿಗೆ ಇದನ್ನು ಬ್ಲೌಸ್ ತೊಗೊಂಡಿದ್ದೀನಿ.
ಇದು ಬಂದು ಸೆಕೆಂಡ್ ಸ್ಯಾರಿಗೆ ಮ್ಯಾಚ್ ಆಯಿತು. ಇದು ಬಂದು ಸೆಕೆಂಡ್ ಪೇರು. ಸೊ ಥರ್ಡ್ ಸ್ಯಾರಿ ಬಂದು ಈ ಒಂದು ಪ್ಲೇನ್ ಕಲರ್ ಪರ್ಪಲ್ ಮತ್ತು ಪಿಂಕ್ ಎರಡೂ ಡಬಲ್ ಶೇಡಲ್ಲಿ ಕಾಂಬಿನೇಷನ್ ಇದೆ. ಸೊ ಈ ಸ್ಯಾರಿಗೆ ಯಾವ ರೀತಿ ಬ್ಲೌಸ್ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಈ ವೆಲ್ವೆಟ್ ಕಲರ್ ಬ್ಲೌಸ್ ತೊಗೊಂಡಿದ್ದೀನಿ. ಇದು ಆಲ್ಟ್ರ್ ಮಾಡಿಸ್ಬೇಕು. ಇದು ಈ ಥರ ಬರುತ್ತೆ. ಇದು ಸ್ವಲ್ಪ ದೊಡ್ಡದು ಬಂದಿದೆ ನೋಡಿ. ಇದನ್ನು ಕೂಡ ಆಲ್ಟ್ರ್ ಮಾಡಿಸ್ಬೇಕಾಗತ್ತೆ. ಇದಕ್ಕೂ ಎಲ್ಲದಕ್ಕೂ ನಾನು ಆಲ್ಮೋಸ್ಟ್ ಮಾಡಿರೋದಕ್ಕೆ ಕಪ್ಸ್ ಬಂದಿದೆ. ಸೊ ಇದನ್ನು ರಿಮೂವ್ ಮಾಡಿಸಿ ಟೈಲರ್ ಹತ್ರ ಆಲ್ಟ್ರ್ ಮಾಡಿಸಿದ್ರೆ ಕ್ಲೀನಾಗಿ ಪರ್ಫೆಕ್ಟಾಗಿ ಕುತ್ಕೊಳುತ್ತೆ. ಇದು ಬಂದು ಫ್ರಂಟ್ ಸೈಡು. ಬ್ಯಾಕ್ ಸೈಡ್ ಬಂದು ಈ ರೀತಿ ಇದೆ. ಇದು ಆಲ್ರೆಡಿ ಲೈಕ್ ಹೆಂಗಿದೆ ಅಂತಂದರೆ ಕಟ್ಟೋದೇನು ಬೇಡ, ನಾವೇನು ಇಲ್ಲೇ ಒಂಥರ ಸ್ಟಿಚ್ ಥರ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಟೈಯಿಂಗ್ ಥರ ಕೊಟ್ಟಿರೋದು ಇದು. ಸೊ ಬಟ್ಟೆ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ವಿ ನೆಕ್ ಬಂದಿರೋ ಅಂಥದ್ದು. ಸೊ ಇದು ಬಂದು ನನ್ನ ಥರ್ಡ್ ಪೇರ್ ಆಯಿತು. ನೆಕ್ಸ್ಟ್ ಬಂದು ಈ ಫೋರ್ತ್ ಪೇರ್ ಸ್ಯಾರಿ, ಕಾಟನ್ ಸ್ಯಾರಿ. ಈ ಥರ ಇದು ಫ್ಲವರ್ಸ್ ಬಂದಿತ್ತು. ಸೊ ಅದಕ್ಕೋಸ್ಕರ ಯಾವ್ದು ಹಾಕ್ಕೊಳೋದು ಅಂತ ಅಂದ್ಬಿಟ್ಟು ಈ ಥರ ಬ್ಲೌಸ್ ಒಂದು ತೊಗೊಂಡಿದ್ದೀನಿ. ಇದು ಲೈಕ್ ಫುಲ್ ಲೆಂತ್ ಥರ ಬರುತ್ತೆ ಬ್ಲೌಸು. ಇದಕ್ಕೆ ಕಪ್ಸ್ ಏನೂ ಬಂದಿಲ್ಲ. ಇದು ಜಸ್ಟ್ ಅಳತೆಗೆ ಆಲ್ಟ್ರ್ ಮಾಡಿಸ್ಬೇಕಾಗತ್ತಷ್ಟೇ. ಚೆನ್ನಾಗಿ ಬಂದಿದೆ ಬಟ್ಟೆನೂ ಕೂಡ. ಈ ಥರ ಬಟನ್ಸ್ ಬರುತ್ತೆ, ರಿಮೂವಬಲ್ ಇದು. ಆ್ಯಂಡ್ ಬ್ಯಾಕ್ ಸೈಡ್ ಬಂದು ಈ ಥರ ಫುಲ್ ಬರೋವಂಥದ್ದು. ಸೊ ನೋಡಿ, ಬಟ್ಟೆನೂ ಕೂಡ ಚೆನ್ನಾಗಿದೆ. ಈ ಥರ ಬರುತ್ತೆ ಬ್ಲೌಸು. ಬಟ್ ನಾನು ಇವಾಗ ಅಬ್ಸರ್ವ್ ಮಾಡ್ತಾಯಿದ್ದೀನಿ, ಇದು ಪ್ರಿಂಟ್ ಸ್ಲೀವ್ಸಲ್ಲಿ ಪ್ರಿಂಟ್ ಸ್ವಲ್ಪ ಬೇರೆ ಥರ ಬಂದಿದೆ. ಇದು ಎಕ್ಸ್ಚೇಂಜ್ ಮಾಡಿಸ್ಬೇಕು. ನಾನು ಇವಾಗಲೇ ಅಬ್ಸರ್ವ್ ಮಾಡ್ತಾರೆ ನೋಡಿ, ಈ ತೋಳು ಒಂಥರ ಬಂದಿದೆ ಆ್ಯಂಡ್ ಈ ತೋಳು ಈ ಥರ ಬಂದಿದೆ. ಸೊ ಇದನ್ನು ನಾನು ಎಕ್ಸ್ಚೇಂಜ್ ಮಾಡಿಸ್ತೀನಿ. ಸೊ ಇದು ಚೆನ್ನಾಗಿತ್ತು ಬ್ಲೌಸು. ಬಟ್ ಇವಾಗ ನಾನು ವೀಡಿಯೋ ಮಾಡಬೇಕಾದ್ರೆ ಅಬ್ಸರ್ವ್ ಮಾಡ್ತಾಯಿದ್ದೀನಿ ಸ್ಲೀವ್ಸ್ನ. ಇದನ್ನು ಚೇಂಜ್ ಮಾಡಿಸ್ಬೇಕು ಇವಾಗ. ನೋಡಿ ಡಿಫ್ರೆನ್ಸು ಚೇಂಜ್ ಮಾಡಿಸ್ಬೇಕು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಒಂಥರ ಡಾರ್ಕ್ ಆರೆಂಜ್ ಅಥವಾ ಏನಂತಾರೆ ಬ್ರೌನಿಷ್ ಆರೆಂಜ್ ಥರ ಅಂತಾರಲ್ಲ, ಈ ಥರ ಒಂದು ಸ್ಯಾರಿ ಇತ್ತು ನನ್ನ ಹತ್ರ. ಸೊ ಇದಕ್ಕೆ ಯಾವುದಪ್ಪ ಮ್ಯಾಚ್ ಮಾಡ್ಕೊಳೋದು, ಬ್ಲೌಸ್ ಯಾವುದು ಅಂತ ಥಿಂಕ್ ಮಾಡಬೇಕಾದ್ರೆ ಮಿಷನಲ್ಲಿ ನಾನು ಇದೊಂದು ಬ್ಲೌಸ್ ನೋಡಿದೆ. ಆ್ಯಂಡ್ ಕಾಂಬಿನೇಷನ್ನು ಕೂಡ ನಾನು ಗೂಗಲಲ್ಲಿ ಸರ್ಚ್ ಮಾಡಿದ್ದೆ. ಆವಾಗ ಬ್ಲ್ಯಾಕ್ ಕಲರ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಇದೊಂದು ಬ್ಲ್ಯಾಕ್ ಕಲರ್ ಒಂದು ಆರ್ಡ್ರ್ ಮಾಡಿದ್ದೀನಿ. ಇದೊಂದು ಇದು ಈ ಥರ ಬರುತ್ತೆ ಸ್ಲೀವ್ಸ್ ಎಲ್ಲ. ಇದನ್ನು ಕೂಡ ಫುಲ್ ಸ್ಲೀವ್ಸೇನೆ ನೋಡಿ. ಇದು ವಿ ನೆಕ್ಕು. ಇದು ವೆಲ್ವೆಟ್ ಬ್ಲೌಸು. ಇದಕ್ಕೂ ಕಪ್ಸ್ ಬರುತ್ತೆ. ಇದನ್ನು ರಿಮೂವ್ ಮಾಡಿಸ್ಬೇಕು. ಆ್ಯಂಡ್ ಬ್ಯಾಕ್ ಸೈಡ್ ಬಂದು ಈ ಥರ ಬರುತ್ತೆ. ಫುಲ್ ಕಂಪ್ಲೀಟ್ಲಿ ಎಲ್ಲ ವರ್ಕ್ ಇರೋ ಅಂಥದ್ದು ಇದು. ಆ್ಯಂಡ್ ಟೈಯಿಂಗು ಕೂಡ ಈ ಥರ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಸೊ ಇದನ್ನು ಅಷ್ಟೇ, ಇದು ಆಲ್ಟ್ರ್ ಮಾಡಿಸ್ಬೇಕು. ಇದು ಆಲ್ಟ್ರ್ ಮಾಡಿಸಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬಂದಿದೆ, ಎಕ್ಸೆಪ್ಟ್ ಒಂದು ಯೆಲ್ಲೋ ಕಲರ್ ಒಂದು ನಾನು ಕಾಟನ್ದು ಇದು ತೋರಿಸೋದ್ನಲ್ಲ, ಅದು ಒಂದು ಎಕ್ಸ್ಚೇಂಜ್ ಮಾಡಿಸ್ಬೇಕಷ್ಟೆ. ಅದು ಬಿಟ್ಟರೆ ಇನ್ನೆಲ್ಲ ಬ್ಲೌಸಸ್ಸು ಚೆನ್ನಾಗಿ ಬಂದಿದೆ. ಈ ಬ್ಲೌಸ್ನ ಇನ್ನೊಂದು ಸ್ಯಾರಿಗೂ ಕೂಡ ಮ್ಯಾಚ್ ಮಾಡ್ಕೊಳ್ಬೋದು, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಇನ್ನೊಂದು ಯಾವುದಪ್ಪ ಅಂದರೆ ಈ ಪಿಂಕ್ ಕಲರ್ ಸ್ಯಾರಿ ನಾನು ನಿಮಗೆ ತೋರಿಸಿದ್ನಲ್ಲ. ಸೊ ಈ ಪಿಂಕ್ ಕಲರ್ ಸ್ಯಾರಿಗೂ ಕೂಡ ಈ ಬ್ಲ್ಯಾಕ್ ಬ್ಲೌಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಕೂಡ ಕಾಂಬಿನೇಷನ್ ನೋಡಿದ್ದೆ ನಾನು ಗೂಗಲಲ್ಲಿ. ಸೊ ಕಾಂಬಿನೇಷನ್ ಇದರಲ್ಲಿ ಗೂಗಲಲ್ಲಿ ಆ್ಯಂಡ್ ಪಿಂಟ್ರೆಸ್ಟಲ್ಲಿ ನೋಡಿಬಿಟ್ಟು ಎರಡಕ್ಕೂ ಮ್ಯಾಚ್ ಆಗೋ ಥರ ತೊಗೊಳೋಣ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು ಅಂತ ತೊಗೊಂಡಿರೋವಂಥದ್ದು. ನೀವು ವರ್ಕಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ನಾನು ಬ್ಲೌಸ್ ಪ್ರೈಸಸ್ ಎಲ್ಲನೂ ಕೂಡ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ಎಷ್ಟೆಷ್ಟು ಯಾವ್ಯಾವ ಬ್ಲೌಸು ಎಷ್ಟು ಪ್ರೈಸ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಲಿಂಕು ಕೂಡ ಶೇರ್ ಮಾಡಿರ್ತೀನಿ. ಸೊ ನೀವು ಚೆಕ್ ಮಾಡ್ಕೊಬೋದು. ಎಷ್ಟು ರಿಚ್ ಆಗಿದೆ ನೋಡಿ. ಎಲ್ಲೆಲ್ಲ ಬಿಲೋ 500 ರುಪೀಸ್ ಅಂತಲೇ ಹೇಳ್ಬೋದು.
ಸೊ ಇದನ್ನು ಕೂಡ ಎಷ್ಟು ರಿಚ್ ಆಗಿ ಬಂದಿದೆ ನೋಡಿ ಬ್ಲೌಸು. ಇನ್ನೂ ಒಂದೆರಡು ಬ್ಲೌಸಿಗೆ ಆರ್ಡ್ರ್ ಮಾಡ್ಕೊಂಬಿಡೋಣ ಅಂತಲೇ ಇದ್ದೀನಿ, ಹೊಲ್ಸೋದಕ್ಕಿಂತ ಇದಕ್ಕೆ ಆ್ಯಂಡ್ ಇದಕ್ಕೆ ಮ್ಯಾಚ್ ಆಗೋ ಥರ ತೊಗೊಂಡಿದ್ದೀನಿ ನೋಡಿ. ಸೊ ಇದಾಗಿತ್ತು ಇವತ್ತಿನ ಭಾನುವಾರದ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.